ರಾಹುಲ್ ಗಾಂಧಿ ವಿರುದ್ಧದ ಕೇಸು ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ತಿರುಗುಬಾಣ ಆಗಿದೆಯಾ? ತಮ್ಮ ವಿರುದ್ಧದ ಕೇಸಿನ ವಿಚಾರಣೆಯಲ್ಲಿ ರಾಹುಲ್ ಮಾಡಿರುವ ವಿನಂತಿಗೆ ದೂರುದಾರೆ ಸಾವರ್ಕರ್ ಸಂಬಂಧಿ ಬೆಚ್ಚಿ ಬಿದ್ದಿದ್ದು ಯಾಕೆ? ಸಾವರ್ಕರ್ ಕುರಿತ ಐತಿಹಾಸಿಕ ದಾಖಲೆ ಕೋರ್ಟ್ ವಿಚಾರಣೆಯಲ್ಲಿ ಮುಂದೆ ಬಂದ್ರೆ ಏನಾಗ್ಲಿದೆ? ರಾಹುಲ್ ಗಾಂಧಿಯನ್ನ ಕಾನೂನು ಕುಡಿಕೆಯಲ್ಲಿ ಸಿಲುಕಿಸೋಕೆ ಮಾಡಿದ ಯತ್ನ ಈಗ ಸಾವರ್ಕರ್ ಭಕ್ತರ ಪಾಲಿಗೆ ದುಬಾರಿ ಆಗ್ಬಿಡ್ತಿದ್ಯಾ? ಕಳೆದ 10 ವರ್ಷಗಳಲ್ಲಿ ಬಿಜೆಪಿಯವರು ಈಗೇನ್ ನಡೀತಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಕ್ಕಿಂತ ನೆಹರು ಕಾಲದಲ್ಲಿ ಹಾಗಾಯ್ತು, ಇಂದಿರಾ ಅವಧಿಯಲ್ಲಿ ಹೀಗಾಯ್ತು ಅಂತ ಹೇಳಿದ್ದೇ ಜಾಸ್ತಿ. ಮಾತೆತ್ತಿದ್ರೆ ಅವರು 70 ವರ್ಷಗಳ ಹಳೆಯ ಕಥೆಯನ್ನ ಬಿಚ್ಚತೊಡಗ್ತಾರೆ ಮತ್ತು ಇವತ್ತೇನ್ ನಡೀತಿದೆ ಅನ್ನೋದನ್ನ ಮರೆಮಾಚ್ತಾರೆ. ಮಾತೆತ್ತಿದ್ರೆ ಹಳೆ ಕಥೆಗಳಿಗೆ ಹೋಗುವ ಬಿಜೆಪಿಯವರ ವಿರುದ್ಧ ಈಗ ರಾಹುಲ್ ಗಾಂಧಿ ಅದೇ ಅಸ್ತ್ರ ಪ್ರಯೋಗಿಸಿದ್ದಾರೆ. ತಮ್ಮ ವಿರುದ್ಧದ ಮಾನನಷ್ಟ ಮೊಕದ್ದಮೆಯಲ್ಲಿ ಐತಿಹಾಸಿಕ ದಾಖಲೆಗಳನ್ನು ಪರಿಗಣಿಸೋಕೆ ಮತ್ತು ವಿಶ್ಲೇಷಿಸೋಕೆ ರಾಹುಲ್ ಗಾಂಧಿ ಕೋರಿರೋದು ಈಗ ಬಿಜೆಪಿಗೆ ತಲೆಬಿಸಿ ತಂದಿದೆ. 2023ರಲ್ಲಿ ರಾಹುಲ್ ಗಾಂಧಿ ಲಂಡನ್ನಲ್ಲಿ ಮಾಡಿದ್ದ ಭಾಷಣದಲ್ಲಿ ಸಾವರ್ಕರ್ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗಿತ್ತು. ಭಾಷಣ ಮಾಡುವಾಗ ರಾಹುಲ್ ಗಾಂಧಿ ತಮ್ಮ ಮಾತುಗಳಿಗೆ ಆಧಾರವಾಗಿ ಒಂದು ಪುಸ್ತಕವನ್ನು ಉಲ್ಲೇಖ ಮಾಡಿದ್ರು ಅಂತ ವರದಿಗಳು ಹೇಳ್ತಿವೆ. ಸಾವರ್ಕರ್ ಮತ್ತವರ ಗುಂಪು ಮುಸ್ಲಿಮರನ್ನ ಥಳಿಸಿದ್ದಾಗಿಯೂ ಅದರಿಂದ ತಮಗೆ ಸಂತೋಷ ಆಗಿದ್ದಾಗಿಯೂ ಸಾವರ್ಕರ್ ಬರೆದುಕೊಂಡಿದ್ದಾರೆ ಅಂತ ರಾಹುಲ್ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು. ಆದರೆ ಹೇಳಿಕೆಗಳು ಆಧಾರ ರಹಿತ ಅಂತ ದೂರಿ 2023ರಲ್ಲಿ ಸಾವರ್ಕರ್ ಸಂಬಂಧಿ ಸಾತ್ವಿಕಿ ಸಾವರ್ಕರ್ ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಈಗ ರಾಹುಲ್ ಗಾಂಧಿ ಈ ಪ್ರಕರಣದ ವಿಚಾರಣೆಯನ್ನ ವಿವರವಾದ ಸಮನ್ಸ್ ವಿಚಾರಣೆಯಾಗಿ ಪರಿವರ್ತಿಸುವಂತೆ ಮನವಿ ಮಾಡಿ ಅರ್ಜಿ ಸಲ್ಲಿಸಿದ್ದಾರೆ. ಇದು ಬಿಜೆಪಿಯಲ್ಲಿ ಆತಂಕ ಮೂಡಿಸಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಮನವಿಯನ್ನ ಕೋರ್ಟ್ ಒಪ್ಪಿದ್ರೆ ಬಿಜೆಪಿಯ ಹಿಂದುತ್ವದ ಅಜೆಂಡಾ ನಡೆಯೋದಿಲ್ಲ ಮತ್ತು ಸಾವರ್ಕರ್ ಕುರಿತ ಕಟ್ಟುಕತೆಗಳು ಬಯಲಿಗೆ ಬರುತ್ತೆ. ವರದಿಗಳ ಪ್ರಕಾರ ರಾಹುಲ್ ಗಾಂಧಿ ಫೆಬ್ರವರಿ 18ರಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಕರಣದ ವಿಚಾರಣೆಯನ್ನ ಸಂಕ್ಷಿಪ್ತವಾಗಿ ಆಲಿಸದೆ ಅದನ್ನ ವಿವರವಾದ ಸಮನ್ಸ್ ವಿಚಾರಣೆಯಾಗಿ ಪರಿವರ್ತಿಸುವಂತೆ ರಾಹುಲ್ ಮನವಿ ಮಾಡಿದ್ದಾರೆ. ತಮ್ಮ ಹೇಳಿಕೆಗಳು ಐತಿಹಾಸಿಕ ಸಂಗತಿಗಳನ್ನ ಆಧರಿಸಿದ್ದು ವಿವರವಾದ ಪುರಾವೆಗಳು ಅಗತ್ಯ ಇರೋದ್ರಿಂದ ಸಮನ್ಸ್ ವಿಚಾರಣೆ ಹೆಚ್ಚು ಸೂಕ್ತವಾಗುತ್ತೆ ಅಂತ ರಾಹುಲ್ ವಾದಿಸಿದ್ದಾರೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಾವರ್ಕರ್ ಅವರ ಕೊಡುಗೆ ಏನು? ಸಾವರ್ಕರ್ ಬಗ್ಗೆ ಐತಿಹಾಸಿಕ ಸಂಗತಿ ಏನು? ಸಾವರ್ಕರ್ ಯಾವಾಗ ಜೈಲಿಗೆ ಹೋದ್ರು? ಸಾವರ್ಕರ್ ಜೈಲಿನಿಂದ ಹೊರಬರೋಕೆ ಯಾವಾಗ ಕ್ಷಮೆ ಯಾಚಿಸಿದ್ರು ಅನ್ನೋದರ ಕುರಿತು ಕೆಲವು ಐತಿಹಾಸಿಕ ಸಂಗತಿಗಳನ್ನ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತೆ ಅನ್ನೋದು ಅವರ ವಾದ. ಆದರೆ ರಾಹುಲ್ ಗಾಂಧಿ ಮಾಡಿದ್ದ ಮನವಿಗೆ ಪ್ರಕರಣದ ದೂರುದಾರೆ ಸಾತ್ವಿಕಿ ಸಾವರ್ಕರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಸಾತ್ವಿಕಿ ಅವರು ವಿಚಾರಣೆ ಹೇಗೆ ನಡೀಬೇಕು ಅಂತ ಆರೋಪಿಗಳು ನ್ಯಾಯಾಲಯಕ್ಕೆ ನಿರ್ದೇಶಿಸೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ರಾಹುಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳೋಕೆ ಐತಿಹಾಸಿಕ ಉಲ್ಲೇಖಗಳನ್ನ ಬಳಸುವುದನ್ನ ಸಾತ್ವಿಕಿ ಪ್ರಶ್ನಿಸಿದ್ದಾರೆ. ಅಂತಹ ವಾದಗಳು ವಿಚಾರಣೆಯನ್ನ ವಿಳಂಬಗೊಳಿಸುವ ತಂತ್ರ ಮಾತ್ರ ಅಂತ ಹೇಳಿದ್ದಾರೆ. ಪ್ರಕರಣವನ್ನ ಮತ್ತಷ್ಟು ವಿಳಂಬ ಮಾಡದೆ ತ್ವರಿತವಾಗಿ ಮುಂದುವರಿಸೋಕೆ ಅವಕಾಶ ನೀಡಬೇಕು ಅಂತ ಇದೇ ವೇಳೆ ಸಾತ್ವಿಕಿ ಅವರ ಪರ ವಕೀಲರು ಒತ್ತಿ ಹೇಳಿದ್ದಾರೆ. ವಿಚಾರಣೆಯ ಸ್ವರೂಪವನ್ನ ಬದಲಾಯಿಸೋಕೆ ಮತ್ತು ಪ್ರಕರಣವನ್ನ ಅದರ ಆರಂಭಿಕ ಹಂತಗಳನ್ನ ಮೀರಿ ಮುಂದುವರಿಯೋಕೆ ರಾಹುಲ್ ಅವರು ಸಲ್ಲಿಸಿರುವ ಅರ್ಜಿಯನ್ನ ತಿರಸ್ಕರಿಸಬೇಕು ಅಂತ ಸಾತ್ವಿಕಿ ಪರ ವಕೀಲರು ನ್ಯಾಯಾಲಯವನ್ನ ಕೋರಿದ್ದಾರೆ. ಪುಣೆ ನ್ಯಾಯಾಲಯ ಮಾರ್ಚ್ 19ರಂದು ಮಾನನಷ್ಟ ಪ್ರಕರಣದ ಮುಂದಿನ ವಿಚಾರಣೆಯನ್ನ ನಡೆಸಲಿದೆ. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಸಾವರ್ಕರ್ ಬಗ್ಗೆ ದೊಡ್ಡ ಮಾತುಗಳನ್ನಾಡ್ತಾ ಬಂದಿದ್ದಾರೆ. ಇಡೀ ಬಿಜೆಪಿ ಅದನ್ನೇ ಮಾಡಿದೆ. ಈಗ ಕಾಂಗ್ರೆಸ್ ಅದನ್ನೇ ಆ ಐತಿಹಾಸಿಕ ವಿಚಾರಗಳನ್ನೇ ದಾಖಲೆಗಳೊಂದಿಗೆ ನಿರೂಪಿಸಿ ಅಂತ ಕೇಳ್ತಾ ಇದೆ. ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಅನೇಕ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು, ಯಾರೂ ಕೂಡ ಕ್ಷಮೆ ಯಾಚಿಸಿರಲಿಲ್ಲ. ಆದರೆ ಸಾವರ್ಕರ್ ಕ್ಷಮೆ ಯಾಚಿಸಿದ್ರು ಮತ್ತು ಅದರ ದಾಖಲೇನೂ ಇದೆ. ಕಾಂಗ್ರೆಸ್ ಅವರನ್ನ ಮಾಫಿ ವೀರ್ ಅಂತ ಕರೆಯುತ್ತೆ. ಈಗ ಇಡೀ ವಿಷಯ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಿರುವಾಗ ರಾಹುಲ್ ಗಾಂಧಿ ಅವರು ಐತಿಹಾಸಿಕ ಸಂಗತಿಗಳನ್ನ ದಾಖಲೆಗಳೊಂದಿಗೆ ನೋಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದು ನಡೆದ್ರೆ ಈಗಾಗಲೇ ಬಯಲಾಗಿರುವ ಸಾವರ್ಕರ್ ಕುರಿತ ಕಟ್ಟುಕತೆಗಳು ಅಲ್ಲೂ ಪ್ರಸ್ತಾಪವಾಗುತ್ತೆ ಅನ್ನೋದು ಬಿಜೆಪಿ ಆತಂಕ. ಕಾಂಗ್ರೆಸ್ ಸಾವರ್ಕರ್ ಬಗ್ಗೆ ತನ್ನದೇ ಆದ ಅಭಿಪ್ರಾಯಗಳನ್ನ ಹೊಂದಿದೆ. ಇಲ್ಲಿಯವರೆಗೆ ಈ ವಿಷಯಗಳು ಆರೋಪಗಳು ಮತ್ತು ಪ್ರತಿ ಆರೋಪಗಳ ರೂಪದಲ್ಲಿವೆ. ತಮ್ಮ ಹೇಳಿಕೆಗೆ ಆಧಾರವಾಗಿ ರಾಹುಲ್ ಉಲ್ಲೇಖಿಸಿದ ಪುಸ್ತಕದ ಬಗ್ಗೆ ನ್ಯಾಯಾಲಯದಲ್ಲಿ ಏನಾದರೂ ಚರ್ಚೆಯಾದಾಗ ಅದರ ಪ್ರತಿಯೊಂದು ಅಂಶವೂ ಬಹಿರಂಗ ಆಗತ್ತೆ. ಅದನ್ನ ಬಿಜೆಪಿ ಬಯಸುವುದಿಲ್ಲ. ರಾಹುಲ್ ಗಾಂಧಿ ತಮ್ಮ ಹೇಳಿಕೆಗೆ ಬೆಂಬಲವಾಗಿ ಕೆಲವು ಐತಿಹಾಸಿಕ ಪುರಾವೆಗಳನ್ನ ಪ್ರಸ್ತುತಪಡಿಸೋಕೆ ನ್ಯಾಯಾಲಯದಿಂದ ಅನುಮತಿ ಕೋರಿದ್ದಾರೆ. ಆದರೆ ಸಾವರ್ಕರ್ ಕುಟುಂಬ ಸದಸ್ಯರು ಇದಕ್ಕೆ ಅಸಮ್ಮತಿ ವ್ಯಕ್ತಪಡಿಸಿದ್ದಾರೆ. ಸಾವರ್ಕರ್ ಅವರನ್ನ ಹೀರೋ ಅಂತ ನಂಬುವ ಜನರಿಗೆ ಸಾವರ್ಕರ್ ಕುರಿತ ಕಟ್ಟುಕತೆಗಳು ಬೇಕಾಗಿದೆಯೇ ಹೊರತು ಐತಿಹಾಸಿಕ ಸತ್ಯ ಬೇಕಿಲ್ಲ. ಈಗ ಮುಂದೇನಾಗಬಹುದು ಅನ್ನೋದು ಕುತೂಹಲ ಮೂಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.